ಸ್ಫೋಟ ಇಡೀ ಏರಿಯಾ ಜನರನ್ನೇ ಬೆಚ್ಚಿ ಬೀಳಿಸಿತ್ತು. ಸ್ಫೋಟದ ಸದ್ದು ಎದೆ ನಡುಗುವಂತೆ ಮಾಡಿತ್ತು. ಮನೆಗಳೇ ಛಿದ್ರ ಛಿದ್ರವಾಗಿದ್ದವು. ಆಗ ತಾನೇ ಮಲಗಿ ಎದ್ದವರು ಆಸ್ಪತ್ರೆ ಸೇರಿದ್ರು. ಆತಂಕದಲ್ಲಿ ಜನರ ಓಡಾಟ, ಪೀಸ್ ಪೀಸ್ ಆಗಿ ಬಿದ್ದಿರೋ ಮನೆಯ ಗೋಡೆ, ಚಲ್ಲ ಪಿಲ್ಲಿಯಾಗಿರೋ ಕಿಟಕಿಯ ಗಾಜು, ಎಲ್ಲಂದರಲ್ಲಿ ಇಟ್ಟಾಡಿರೋ ವಸ್ತುಗಳು. ಹೌದು, ಇದು ಯಲಹಂಕದಲ್ಲಿರುವ LBS ಲೇಔಟ್. ಈ ಕಟ್ಟಡದಲ್ಲಿ ಅಂಟಿಕೊಂಡಂತೆ 5 ಮನೆಗಳಿವೆ. ಇಲ್ಲಿನ ಜನ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದೇಳೋ ಸಮಯ 7:10ರಲ್ಲಿ ದುರಂತವೊಂದು ಸಂಭವಿಸಿಬಿಟ್ಟಿತ್ತು. ಮಧ್ಯದ ಮನೆಯಲ್ಲಿ ಸಂಭವಿಸಿದ ಸ್ಫೋಟ 5 ಮನೆಗಳಿಗೆ ಹಾನಿ ಮಾಡಿದೆ. ಗೋಡೆಗಳೇ ಉರುಳಿ ಬಿದ್ದಿವೆ, ಕಿಟಕಿ ಗಾಜುಗಳು ಪುಡಿ ಪುಡಿಯಾಗಿದೆ. ಇನ್ನು ಘಟನೆಯಿಂದಾಗಿ ಮನೆಯಲ್ಲಿದ್ದ ಪಸಿಯ ಬಾನು ಹಸ್ಮಾ ಎಂಬುವವರಿಗೆ ಗಂಭೀರ ಗಾಯವಾಗಿದ್ದು, ಸಲ್ಮಾ, ಶಾಹಿದ್ ಸೇರಿದಂತೆ 4ವರಿಗೆ ಸಣ್ಣ ಪುಟ್ಟ ಗಾಯವಾಗಿದೆ. ಪಸಿಯ ಬಾನು, ಹಸ್ಮಾ ಇಬ್ಬರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ಉಳಿದ 5ವರಿಗೆ ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ. ಇನ್ನು ಘಟನಾ ಸ್ಥಳಕ್ಕೆ ಯಲಹಂಕ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ, ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಭೇಟಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಮೇಲ್ನೋಟಕ್ಕೆ ಇದು ಗ್ಯಾಸ್ ಸಿಲಿಂಡರ್ ಸೋರಿಕೆಯಿಂದ ಸಂಭವಿಸಿರುವ ಅವಘಡ ಎನ್ನಲಾಗ್ತಿದೆ. ನಿನ್ನೆಯಷ್ಟೇ ಹಸ್ಮಬಾನು ಎನ್ನುವವರು ಮನೆಗೆ ಹೊಸ ಗ್ಯಾಸ್ ತರಿಸಿಕೊಂಡಿದ್ರು. ರಾತ್ರಿ ಇಡೀ 14 ಕೆಜಿಯಷ್ಟು ಗ್ಯಾಸ್ ರಾತ್ರಿ ಸೋರಿಕೆಯಾಗಿದೆ. ಹೊರ ಹೋಗಲು ಸರಿಯಾದ ವೆಂಟಿಲೇಷನ್ ವ್ಯವಸ್ಥೆ ಕೂಡ ಇಲ್ಲ. ಬೆಳಿಗ್ಗೆ ಎದ್ದು ಸ್ಟವ್ ಹಚ್ಚುವಾಗ ಸ್ಫೋಟಗೊಂಡಿರೋ ಅನುಮಾನ ಇದೆ. ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಘಟನೆಗೆ ಕಾರಣ ಏನು ಅನ್ನೋದು ಗೊತ್ತಾಗಲಿದೆ.